ಗುರುಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಗುರು ಪೌರ್ಣಿಮೆಯ ಮಹತ್ವ, ನಮಗೆ ಹಬ್ಬ ಹರಿದಿನಗಳು, ವಿಶೇಷವಾದ ಪರ್ವ ದಿನಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಋಣವನ್ನು ತೀರಿಸ್ಕೊಳ್ತಕ್ಕಂಥ ಒಂದು ಹಬ್ಬ ಅಂದರೆ ಅದು ಗುರು ಪೌರ್ಣಿಮೆ ಆಗಿರುತ್ತೆ. ಅಂತಹ ಗುರು ಪೌರ್ಣಿಮೆ ಅಂದಾಗ ನಾವು ಯಾವಾಗಲೂ ಹೇಳ್ತೀವಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಆ ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು. ಗುರುವಿನ ಅನುಗ್ರಹ ಇಲ್ಲಾಂದರೆ ಏನೇನೂ ಇಲ್ಲ. ಅಂತಹ ಇಂದು ಗುರು ಪೌರ್ಣಿಮೆಯ ವಿಶೇಷ ಅಂದರೆ ಇದು ವ್ಯಾಸ ಪೌರ್ಣಿಮೆ ಅಂತೂ ಕೂಡ ನಾವು ಕರಿತೀವಿ. ಗುರುಗಳಿಗೆ, ಮಾರ್ಗದರ್ಶಕರಿಗೆ, ನಮ್ಮನ್ನು ತಿದ್ದಿರೋರಿಗೆ, ನಮಗೆ ಬುದ್ಧಿ ಹೇಳಿರೋರಿಗೆ, ನಮ್ಮ ಜೀವನ ನಿರ್ವಹಣೆಯಲ್ಲಿ ನಮಗೆ ದಾರಿ ತೋರಿಸ್ತಕ್ಕಂತಹ ಎಲ್ಲ ಗುರುಗಳಿಗೂ ಕೂಡ ಇಂದು ನಾವು ಎಲ್ಲೋ ಒಂದು ಕಡೆ ಗೌರವ ಅರ್ಪಣೆ ಮಾಡ್ತಕ್ಕಂಥ ಒಂದು ಪರ್ವ ದಿನವೇ ಇದು ಗುರು ಪೌರ್ಣಿಮಾ. ವೇದವ್ಯಾಸರ ಜನ್ಮದಿನ ಅಂತೂ ಕೂಡ ಕರಿತೀವಿ. ಹಿಂದೂಗಳಲ್ಲಿ ಪ್ರಮುಖ ಹಬ್ಬ ಅಂದರೆ ಇದು. ಒಂದು ಸ್ವಲ್ಪ ಹೊತ್ತಾದರೂ ಗುರುಗಳ ಸ್ಮರಣೆ, ಗುರುಗಳಿಗೆ ಒಂದು ಭಕ್ತಿಯ ಸಮರ್ಪಣೆ, ಗುರುಗಳ ದರ್ಶನ ಇರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಗುರುಗಳೋಪಾದಿಯಲ್ಲಿ ಅವರ ಪಾದ ಸ್ಪರ್ಶ ಮಾಡಿ ಪಾದ ಪೂಜೆ ಮಾಡ್ತಕ್ಕಂಥದ್ದು, ಪಾದಾಭಿಷೇಕ ಮಾಡ್ತಕ್ಕಂಥದ್ದು, ಅಥವಾ ಕೈಲಾದರೆ ದಾನಗಳನ್ನು ಕೊಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ವೃದ್ಧ ಗುರುಗಳಿರ್ತಾರೆ, ಅಶಕ್ತ ಗುರುಗಳಿರ್ತಾರೆ, ನಿವೃತ್ತ ಗುರುಗಳಿರ್ಬೋದು. ಅಂದರೆ ಅವರಿಗೆ ಇವತ್ತಿನ ದಿವಸ ಓಡಾಡೋಕ್ಕಾಗಲ್ಲ, ಅನಾರೋಗ್ಯ ಇರ್ಬೋದು, ಅಂತಹವರಿಗೆ ಸ್ವಲ್ಪ ಹೋಗಿ ನೀವು ಸ್ವಲ್ಪ ಅವರಿಗೆ ಪಾದ ನಮಸ್ಕಾರ ಮಾಡಿ ಕೈಲಾದ್ದನ್ನು ಅವರಿಗೆ ಗುರುದಕ್ಷಿಣೆಯಾಗಿ ಅಥವಾ ಗುರು ಕಾಣಿಕೆಯಾಗಿ, ಗುರು ಕೊಡುಗೆಯಾಗಿ ಕೊಟ್ಟರೆ ಅದೆಷ್ಟು ಸಂತೋಷ ಇರುತ್ತೆ. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಅವರ ಆಶೀರ್ವಾದ ಕೂಡ ನಿಮಗೆ ಪಕ್ಕ ಸಿಗುತ್ತೆ. ಇವತ್ತು ಗುರು ಶಿಷ್ಯರ ಸಂಬಂಧವನ್ನು ಬೆಸೆಯತಕ್ಕಂಥ ಹಬ್ಬವೇ ಇದು ಕೂಡ ಈ ಒಂದು ಗುರು ಪೌರ್ಣಿಮೆ ಕೂಡ ಆಗಿರುತ್ತೆ. ಹಾಗಾಗಿ ನಾವು ವೇದವ್ಯಾಸರು ಮಹಾಭಾರತದ ಕರ್ತೃಗಳು ಕೂಡ ಆಗಿದ್ದಾರೆ. ಬುದ್ಧನು ಮೊದಲ ಬೋಧನೆಯ ದಿನ ಅಂದರೆ ಅದು ಇವತ್ತಿನ ದಿನ, ಗುರು ಪೌರ್ಣಿಮೆಯ ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಗುರುಗಳಿಗೆ ನಾವು ಭೌತಿಕವಾಗಿ ಗುರುಗಳ ದರ್ಶನ, ಅವ್ರು ನನಗೆ ಪಾಠ ಮಾಡಿಲ್ಲ, ಅವ್ರ ಗುರುಗಳಲ್ಲ, ಅಲ್ಲ, ಗುರುಸ್ಥಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಗುರುಗಳೇ, ಬುದ್ಧಿ ಹೇಳೋ ಪ್ರತಿಯೊಬ್ಬ ಗುರುಗಳೇ, ಹೇಳ್ತಕ್ಕಂಥವರೆಲ್ಲರೂ ಕೂಡ ಗುರುಗಳಾಗಿರ್ತಾರೆ. ಅವರ ಆಶೀರ್ವಾದ ಪಡೆಯೋಕೆ ಇದು ಅದ್ಭುತವಾದ ದಿನ. ಇದರ ಪ್ರಯೋಜನ ಏನು? ಗುರು ಪೌರ್ಣಿಮೆಯ ಒಂದು ಆಚರಣೆಯಿಂದ ನಮಗೆ ಗ್ರಹಕಾಟಗಳು ಕಡಿಮೆ ಆಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ, ಮಾನಸಿಕ ಸ್ಥೈರ್ಯ, ಆತ್ಮವಿಶ್ವಾಸ ಗಟ್ಟಿಯಾಗುತ್ತೆ. ಈ ಆಷಾಢ ಮಾಸದ ಈ ಹುಣ್ಣಿಮೆ ಗುರು ಪೌರ್ಣಿಮೆ ಏನಿದೆ ಅಂದರೆ ಇದು ಇವತ್ತಿನ ದಿನ, ಅಂದರೆ ಈ 10ನೇ ತಾರೀಕು 7ನೇ ತಿಂಗಳು 2025 ಗುರುವಾರ 1 ಗಂಟೆ 36 ನಿಮಿಷ ತನಕ, 36 ನಿಮಿಷದಿಂದ ನಮಗೆ ಈ ಒಂದು ಗುರು ಪೌರ್ಣಿಮೆ ಬೆಳಗ್ಗೆನೇ 1:15 ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಗುರು ಪೌರ್ಣಿಮೆ. ನಾಳೆ ಇದು ಅಂದರೆ ಶುಕ್ರವಾರ 2 ಗಂಟೆ 6 ನಿಮಿಷ ತನಕ ಇದು ಇರುತ್ತೆ. ಇದನ್ನು ವ್ರತದೋಪಾದಿಯಲ್ಲೂ ಕೂಡ ಆಚರಣೆ ಮಾಡ್ಕೊಳ್ತೀವಿ. ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನು ಉಟ್ಟು ಒಳ್ಳೆಯ ಮನಸ್ಸಿನಿಂದ ಗುರುಗಳ ಪ್ರಾರ್ಥನೆ, ಗುರುಗಳ ವಿಗ್ರಹ ಇಟ್ಕೊಂಡು ಅಥವಾ ಗುರುಗಳ ಛಾಯಾಚಿತ್ರ ಇರ್ಬೋದು, ಅಥವಾ ಗುರುಗಳಿಗೆ ಭೌತಿಕವಾಗಿ ಅವರ ದರ್ಶನ ಮಾಡಿಕೊಂಡು ಓಂ ಗುರುಭ್ಯೋ ನಮಃ ಈ ಮಂತ್ರ ಹೇಳ್ಕೊಳ್ಳೋದು, ಅಥವಾ ಅವರ ಹೆಸರಲ್ಲಿ ಇವತ್ತು ದಾನ ಧರ್ಮಗಳನ್ನು ಮಾಡೋದು, ಆಮೇಲೆ ಪುಸ್ತಕ ಇರ್ಬೋದು, ಹಾಗೆ ವಸ್ತ್ರಗಳಿರ್ಬೋದು, ಇವು ದಾನ ಕೊಡ್ತಕ್ಕಂಥದ್ದು, ಅನ್ನವನ್ನು ದಾನ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಗುರುಗಳ ಮುಖೇನ ವಿಭೂತಿ ಇರ್ಬೋದು, ಕುಂಕುಮ ಇರ್ಬೋದು, ಅಥವಾ ಒಂದು ರುದ್ರಾಕ್ಷಿಯನ್ನು ಅವ್ರ ಹತ್ರ ತಗೊಂಡ್ರೂ ಕೂಡ ಸಾಕಷ್ಟು ಸ್ಥೈರ್ಯ ಧೈರ್ಯ ಕೂಡ ನಮಗೆ ಬರುತ್ತೆ. ಇವತ್ತಿನ ದಿವಸ ದಾನ ಮಾಡ್ತಕ್ಕಂಥದ್ದು, ಭಜನೆ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಹಾಲು, ಮೊಸರು, ತುಪ್ಪ, ಅನ್ನವನ್ನು ದಾನ ಮಾಡೋದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಇದು ಮಹತ್ವದ ದಿನ, ಪರ್ವ ದಿನ, ವಿಶೇಷವಾದ ದಿನ ಅಂತ ಹೇಳ್ತಾ ಎಲ್ಲರೂ ಕೂಡ ಆ ಮಹಾಗುರುಗಳ ಒಂದು ಕೃಪೆಗೆ ಪಾತ್ರರಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.